ತುಮಕೂರಿನಲ್ಲಿ ಸಚಿವರಿಗಿಂತ ಜಿಲ್ಲಾ ಪಂಚಾಯಿತಿ ಸಿಇಒ ಪ್ರಭಾವಿಯೇ. ತುಮಕೂರು ಜಿಲ್ಲಾ ಪಂಚಾಯಿತಿ ಸಿಇಒ ಜಿ ಪ್ರಭು ವಿರುದ್ಧ ವ್ಯಾಪಕ ಟೀಕೆ. ತುಮಕೂರು ಜಿಲ್ಲಾ ಪಂಚಾಯತ್ ಸಿಇಒ ಜಿ ಪ್ರಭು ವಿರುದ್ಧ ದಲಿತ ಮುಖಂಡರು ನಿರಂತರವಾಗಿ ಟೀಕೆ ಮಾಡ್ತಾನೆ ಇದ್ದಾರೆ. ಇಂದು ಕೂಡ ಗುಬ್ಬಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ದಲಿತ ಮುಖಂಡರು ಸುದ್ದಿಗೋಷ್ಠಿ ನಡೆಸಿ ಜಿಲ್ಲಾ ಪಂಚಾಯಿತಿ ಸಿಇಒ ವಿರುದ್ಧ ಕಿಡಿಕಾರಿದ್ರು. ಈ ವೇಳೆ ಪಟ್ಟಣ ಪಂಚಾಯಿತಿ ಸದಸ್ಯ ರೇಣುಕಾ ಪ್ರಸಾದ, ದಲಿತ ಸಂಘರ್ಷ ಸಮಿತಿ ಗುಬ್ಬಿ ತಾಲೂಕು ಸಂಚಾಲಕ ಕಡಬ ಶಂಕರ್, ಕುಂದರನಹಳ್ಳಿ ನಟರಾಜ, ಸವಿತಾ ಸಮಾಜದ ಅಧ್ಯಕ್ಷ ಪಾಪಣ್ಣ, ಮೇದಾರರ ಸಂಘದ ಜಿಲ್ಲಾಧ್ಯಕ್ಷ ಚನ್ನಬಸವಯ್ಯ ಸೇರಿ ಹಲವರು ಉಪಸ್ಥಿತರಿದ್ದರು. ಇನ್ನು ದಲಿತ ಹಾಗೂ ಹಿಂದುಳಿದ ವರ್ಗದ ಅಧಿಕಾರಿಗಳನ್ನ ಸಿಇಒ ಪ್ರಭು ಅವರು ನಿರಂತರವಾಗಿ ಟಾರ್ಗೆಟ್ ಮಾಡಿದ್ದಾರೆ ಎಂದು ದೂರುತ್ತಿದ್ದಾರೆ. ಜಿಲ್ಲಾದ್ಯಂತ ಸುದ್ದಿಗೋಷ್ಠಿ ನಡೆಸಿದ್ರೂ ಸರ್ಕಾರ ಯಾವುದೇ ಕ್ರಮ ಕೈಗೊಳ್ಳದ ರೀತಿಯನ್ನ ಗಮನಿಸಿದ್ರೆ ಜಿಲ್ಲೆಯಲ್ಲಿ ಇಬ್ಬರು ಪ್ರಭಾವಿ ದಲಿತ ಸಚಿವರಿಗಿಂತ ಇವರೇ ಪ್ರಭಾವಿಗಳು ಅಂತ ಕಾಣುತ್ತೆ ಎಂದು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಜಿಎಚ್ ಜಗನ್ನಾಥ್ ಟೀಕೆ ಮಾಡಿದ್ರು. ಕಾರ್ಯನಿರ್ವಹಣಾಧಿಕಾರಿಗಳಂತಹ ಪ್ರಭು ಅವರಿಗೆ ಗುಬ್ಬಿ ತುಮಕೂರು ಜಿಲ್ಲೆ ದಲಿತ ಪರ ಸಂಘಟನೆಗಳು, ದಲಿತ ಪರ ಹೋರಾಟಗಾರರು, ದಲಿತರ ಪರ ನೌಕರರು ಎಲ್ಲ ಸೇರಿ ಇಡೀ ಜಿಲ್ಲೆಯಲ್ಲಿ ಪ್ರತಿ ತಾಲೂಕು ಮಟ್ಟದಲ್ಲಿ ಆತನ ವಿರುದ್ಧವಾಗಿ ದಲಿತರಿಗೆ ಕಿರುಕುಳ ಕೊಡ್ತಾ ಇದ್ದಾರೆ, ತೊಂದರೆ ಕೊಡ್ತಿದ್ದಾರೆ, ಅವಮಾನಕರವಾಗಿ ಮಾತಾಡ್ತಿದ್ದಾರೆ, ನಿಂದನೆ ಮಾಡ್ತಿದ್ದಾರೆ ಅಂತ ಪತ್ರಿಕಾಗೋಷ್ಠಿಗಳು ನಡೆದ್ರೂ ಸಹ ನಮ್ಮ ತುಮಕೂರು ಜಿಲ್ಲೆ ಹಿರಿಯರು ಸಚಿವರುಗಳಾದಂತಹ ಪರಮೇಶ್ ಸಾಹೇಬ್ರವರಾಗಲಿ, ರಾಜಣ್ಣ ಸಾಹೇಬ್ರವರಾಗಲಿ ಅದ್ರ ಬಗ್ಗೆ ಚಕ್ಕರ್ ಎತ್ತಾ ಇಲ್ಲ. ಯಾಕೆ ಅಂತಂದರೆ ಅದ್ರ ಮರ್ಮ ಏನಂತ ತಿಳಿದಿಲ್ಲ. ಜಿಲ್ಲೆಯಲ್ಲಿ ಡಾಕ್ಟ್ರುಗಳು ಹೋರಾಟ ಮಾಡಿದ್ದಾರೆ, ಕಿರುಕುಳ ಕೊಡ್ತಾ ಇದ್ದಾರೆ ಸಿಇಒ ಅಂತ. ಒಬ್ಬ ಸಿಇಒ ಇದ್ದರೆ ಈ ಜಿಲ್ಲೆ ಇಲ್ಲದೇ ಇದ್ದರೆ ಜಿಲ್ಲೆಗೇನು ಅನ್ಯಾಯ ಆಗಲ್ಲ, ತೊಂದರೆ ಆಗಲ್ಲ. ಆದರೆ ಒಬ್ಬ ಡಾಕ್ಟ್ರ್ ಇಲ್ಲ ಅಂತಂದರೆ ಎಷ್ಟು ಅನಾನುಕೂಲ ಆಗುತ್ತೆ. ಅದನ್ನು ಸಚಿವರು ಯಾಕೆ ಮನಗಂಡಿಲ್ಲ? ಆಮೇಲೆ ಗ್ರಾಮ ಪಂಚಾಯತಿ ಸದಸ್ಯರ ಒಕ್ಕೂಟದ ನಮ್ಮ ಕಾಡ್ಶೆಟ್ಟಿಹಳ್ಳಿ ಸತೀಶ್ರವರು ಗ್ರಾಮ ಪಂಚಾಯತ್ ಸದಸ್ಯರುಗಳಿಗೆ ಅವಮಾನ ಮಾಡ್ತಿದ್ದಾರೆ ಅಂತ ಪತ್ರಿಕೆ ಹೇಳಿಕೆ ಕೊಟ್ಟರು, ಪ್ರತಿಭಟನೆ ಮಾಡಿದ್ರು ಸಹ ಈ ಸಿಇಒನ ಅಲ್ಲಾಡ್ಸೋಕ್ಕಾಗ್ತಾ ಇಲ್ಲ. ಯಾಕೆ? ಇದರ ಮರ್ಮ ಏನು? ಮಂತ್ರಿಗಳಿಗಿನ್ನ ಈ ಸಿಇಒ ದೊಡ್ಡರ? ಆಮೇಲೆ ಸೂರ್ಯಕಲಾ ಅನ್ನೋ ಒಬ್ಬರು BO ಅವರಿದ್ದರು, ಅವರು ಹಿಂದುಳಿದ ವರ್ಗದ ಒಬ್ಬ ಮಹಿಳೆ, ಅವರು ಹಾಕಿ ಬಂದಂಥ ವಸ್ತ್ರಗಳನ್ನ ನೋಡಿ ನಿಂದನೆ ಮಾಡಿ ಅಪಹಾಸ್ಯ ಮಾಡಿ ಅವ್ರಿಗೆ ಇಲ್ಲ ಸಲ್ಲದ ಕಿರುಕುಳ ಕೊಟ್ಟಿದ್ದಾರೆ. ಆದರೂ ಸಹ ಅವ್ರ ಮೇಲೆ ಕ್ರಮ ತಗೊಂಡಿಲ್ಲ. ಯಾಕಪ್ಪ ಅಂತಂದರೆ ಅವರು ಮಾನವ ಆಯೋಗಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮಾನವ ಆಯೋಗದಿಂದ ಸಿದ್ಲಿಂಗೇಗೌಡರು ಅಂತ ಅವರು ಸಹ ಕಂಪ್ಲೇಂಟ್ ಮಾಡಿ ಈತನ ಬಗ್ಗೆ ಕ್ರಮ ತಗೋಬೇಕು ಅಂತ ಒತ್ತಾಯ ಮಾಡಿದ್ರು ಸಹ ಈತನ ಬಗ್ಗೆ ಯಾವುದೇ ರೀತಿ ಕ್ರಮಗಳು ಜರುಗಿಲ್ಲ. ಕಾರಣ ಏನಪ್ಪ ಅಂತಂದರೆ ನಾನೊಬ್ಬ AS ಅಧಿಕಾರಿ, ನಾನು ಯಾರು ಏನು ಮಾಡೋಕ್ಕಾಗಲ್ಲ ಅನ್ನೋ ಒಂದು ದುರಹಂಕಾರ ಈತನಲ್ಲಿ ಅಡಗಿದೆ ಅಂತ ನಮಗೆ ಕಾಣ್ತಾ ಇದೆ. ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ನಿಟ್ಟೂರು ರಂಗಸ್ವಾಮಿ ಮಾತನಾಡಿ, ಜೆಜೆಎಂ ಮತ್ತು ಇನ್ನಿತರೆ ಗುತ್ತಿಗೆದಾರರು ಕಮಿಷನ್ ಆರೋಪ ಮಾಡಿ ಪ್ರತಿಭಟನೆ ನಡೆಸಿದ್ರು. ಆರೋಗ್ಯ ಇಲಾಖೆಯ ಅಧಿಕಾರಿಗಳಿಗೆ ಮಾನಸಿಕ ಹಿಂಸೆ ನೀಡಿದ ಬಗ್ಗೆ ಕೂಡ ಸಿಇಒ ವಿರುದ್ಧ ಪ್ರತಿಭಟನೆ ಕೂಡ ನಡೆಯಿತು. ರಾಜ್ಯ ಗ್ರಾಮ ಪಂಚಾಯಿತಿ ಸದಸ್ಯರ ಮಹಾ ಒಕ್ಕೂಟದ ವತಿಯಿಂದ ಧರಣಿ ಸತ್ಯಾಗ್ರಹ ಕೂಡ ನಡೆಯಿತು. ಹೀಗೆ ನಿರಂತರವಾಗಿ ಸಿಇಒ ಧರಣಿಗೆ ನಲುಗಿ ಹೋರಾಟ ನಡೆದರೂ ಕ್ರಮ ಕೈಗೊಳ್ಳದಿರುವುದು ಬೇಸರ ತರಿಸಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಪ್ರಭು ಸಿಇಒ ಆಗಿದ್ರು ಸಹ ಏನು ದಲಿತ ನೌಕರರಿಗೆ ತೊಂದರೆ ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತೆ ಏನು ಇವರು ಸ್ವಜಾತಿಯ ಏನು ನೌಕರರಿದ್ದಾರೋ ಆ ಜಾತಿಯವರಿಗೆ PDOರು ಸಹ ಆಗಿದ್ರು ಸಹ PDOಗಳಿಗೆ ಮೇಲ್ದರ್ಜೆ ಹುದ್ದೆಯನ್ನು ಕೊಟ್ಟು ಆ PDO ಕೈಲಿಂದಲೇ ಕೆಳದರ್ಜೆ ಇರ್ತಕ್ಕಂಥ ಏನು ದಲಿತರಿದ್ದಾರೋ ಅವರಿಗೆ ಕಿರುಕುಳವನ್ನು ಕೊಡೋಂಥ ಕೆಲಸವನ್ನು ಮಾಡ್ತಾವ್ರೆ. ಮತ್ತು ಈ ಜಿಲ್ಲೆಯಲ್ಲಿ ಒಳ್ಳೆ ಪ್ರಬುದ್ಧ ರಾಜಕಾರಣಿ, ದಕ್ಷ ರಾಜಕಾರಣಿಗಳಾಗಿರ್ತಕ್ಕಂಥ ದಲಿತರು ಇಬ್ಬರು ಇದ್ದರೂ ಸಹ ಆದರೆ ಎಲ್ಲೋ ಒಂದು ರೀತಿಯಲ್ಲಿ ದಲಿತರಿಗೆ ನ್ಯಾಯ ಕೊಡೋಕ್ಕಾಗ್ತಾ ಇಲ್ಲ. ಇಲ್ಲಿ ಸಿಇಒ ಪ್ರಭುರವರೇ ಈ ಜಿಲ್ಲೆಯ ಉಸ್ತುವಾರಿಗಳಾಗಿಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಇಲ್ಲಿರ್ತಕ್ಕಂಥ ಏನು ಪ್ರಭು ಇದ್ದಾರೋ ಸಿಇಒ ಅವ್ರನ್ನ ವರ್ಗಾವಣೆ ಮಾಡಬೇಕು. ಇಲ್ಲ ಅಂದರೆ ಇಲ್ಲಿರ್ತಕ್ಕಂಥ ದಲಿತ ನೌಕರಿಗೆ ತುಂಬ ತೊಂದರೆ ಆಗ್ತೈತೆ. ಯಾವುದೇ JJM ಕಾಮಗಾರಿಯಲ್ಲಿ ತಗೊಳ್ಳಿ, ಮತ್ತು ಆರೋಗ್ಯ ಇಲಾಖೆಯಲ್ಲಿ ತಾಳೆ, ಮತ್ತು JJM ಏನು ಕಾಮಗಾರಿ ನಡೀತವೋ ಅಲ್ಲಿ ತಗೊಳ್ಳಿ, ಅಲ್ಲಿ ನಡೀತಕ್ಕಂಥ ಎಲ್ಲ ಆರೋಪಗಳನ್ನು ಸಹ ಈ ಕೆಳವರ್ಗದ ದಲಿತ ಜನಾಂಗದವರಿಗೆ ತೊಂದರೆ ಕೊಡ್ತಾವ್ರೆ. ಅದಕ್ಕೋಸ್ಕರ ಈ ಜಿಲ್ಲೆಯಿಂದ ಈ ಪ್ರಭುರವರನ್ನ
ಜಿಲ್ಲಾ ಪಂಚಾಯತಿ ಪ್ರಭುರವ್ರನ್ನ ವರ್ಗಾವಣೆ ಮಾಡಿದರೆ ಈ ಜಿಲ್ಲೆಯಲ್ಲಿ ದಲಿತರಿಗೆ ಒಂದು ನ್ಯಾಯ ಸಿಗುತ್ತೆ. ತುರುವೇಕೆರೆಯ ದಲಿತ ಸಂಘರ್ಷ ಸಮಿತಿಯ ಸಂಚಾಲಕ ಶಿವಕುಮಾರ್ ಮಾತನಾಡಿ, ಜಿಲ್ಲೆಯಲ್ಲಿ 2 ದಲಿತ ಸಚಿವರಿದ್ದರು. ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ದಲಿತ ವಿರೋಧಿ ಧೋರಣೆ ತೋರುತ್ತಿದ್ದಾರೆ ಎಂದು ಆರೋಪ ಮಾಡಿದ್ರು. ಜಿಲ್ಲೆಯ ದಲಿತ ಸಚಿವರಿಗೆ ದಲಿತರ ಹಿತ ಕಾಪಾಡುವ ನೈತಿಕತೆ ಇಲ್ಲದಾಗಿದೆಯೇ ಎನ್ನುವುದು ತಿಳಿತಾ ಇಲ್ಲ. ಕೂಡಲೇ ದಲಿತ ವಿರೋಧಿ ಸಿಇಒ ಅವರನ್ನ ಅಮಾನತು ಮಾಡಿ ವರ್ಗಾವಣೆ ಮಾಡಬೇಕೆಂದು ಆಗ್ರಹಿಸಿದ್ರು. ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಆಯೋಗ ಈ ಉನ್ನತ ಅಧಿಕಾರಿ ವಿರುದ್ಧ ದೂರು ದಾಖಲಿಸಿಕೊಂಡು ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ಇವತ್ತು ಜಿಲ್ಲಾ ಪಂಚಾಯತಿ ಸಿಇಒ ಪ್ರಭು ಅವರು ದಲಿತ ವಿರೋಧಿ ನೀತಿಯನ್ನು ಅನುಸರಿಸಿ ಏನು ಭ್ರಷ್ಟನ್ನು ಮಾಡ್ತಾ ಇದ್ದಾರೆ, ಈ JJM ಮತ್ತು ಇತರೆ ಗುತ್ತಿದಾರರಿಗೆ ಕಮಿಷನ್ನ ಆರೋಪ ಮಾಡಿ ಸಾಲು ಪ್ರತಿಭಟನೆಗಳು ಈವರೆಗೆ ನಡೆದವೆ. ಹಾಗೆ ಈ ಎಲ್ಲ ಇಲಾಖೆಗೆ ಬಿಲ್ಗಳು ಜಿಲ್ಲಾ ಪಂಚಾಯತಿ ಮೇಲುಸಹಿಗಾಗಿ ಮಾತ್ರ ಸಲ್ಲಿಕೆ ಆಗಬೇಕಾಯಿತು. ಆದರೆ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಸಂಪೂರ್ಣ ಬಿಲ್ಗಳನ್ನ ತಮ್ಮ ಇಲಾಖೆಗೆ ತರಿಸ್ಕೊಂಡು ವಿನಾಕಾರಣ ವಿಳಂಬ ಮಾಡೋದು, ಬಿಲ್ಗಳಿಗೆ ಅಡೆತಡೆ ಮಾಡೋದು, ಈ ಕೆಲಸವನ್ನು ಪ್ರಭು ಮಾಡ್ತಾ ಇದ್ದಾರೆ. ಅಲ್ಲದೆ ಈ ಜಿಲ್ಲೆನಲ್ಲಿ 2 ದಲಿತ ನಾಯಕರುಗಳು ಸಚಿವರುಗಳಿದ್ದಾರೆ. ಅವರು ಇದು ಕಂಡರೂ ಕಾಣದಂತೆ ಕೂಡು ಜಾಣತನವನ್ನು ಮೆರಿತಾ ಇದ್ದಾರೆ. ಯಾಕೆ ಅಂತಂದರೆ ಈ ಉಸ್ತುವಾರಿ ಸಚಿವರುಗಳಿಗೂ ಮೇಲಾಗಿ ಅಧಿಕಾರ ಮಾಡ್ತಕ್ಕಂಥ ಈ ಪ್ರಭುಜಿಯವರನ್ನು ಈಗಾಗಲೇ ಏನು ಪ್ರತಿಭಟನೆಗಳು ನಡೆದಿದ್ದಾವೆ, ಏನು ಜಿಲ್ಲಾ ಪಂಚಾಯತಿ ಮುಂಭಾಗದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರುಗಳು ಸಹ ಪ್ರತಿಭಟನೆ ಮಾಡಿದ್ದಾರೆ, ವೈದ್ಯಾಧಿಕಾರಿಗಳು ಸಹ ಪ್ರತಿಭಟನೆ ಮಾಡಿದ್ದಾರೆ. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.